ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಗಾರ್ಲಿಕ್ ಮಟನ್ ರೆಸಿಪಿ ಮಾಡ್ತೀವಿ. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಅಂಡ್ ಈ ವಿಡಿಯೋನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಮಟನ್ನ ಕ್ಲೀನಾಗಿ ತೊಳೆಯೋಣ. ಒಳ್ಳೊಳ್ಳೆ ಬೋನ್ ಪೀಸ್ ತಗೊಂಡಿದ್ದೀನಿ. ಮಟನ್ನ ಇದು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಅರಶಿನ ಹಾಕೊಳ್ಳೋಣ. ಉಪ್ಪು ಹಾಕೊಳ್ತೀವಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀವಿ. ಒಂದು ಅವರ್ ಇದೇ ತರ ಇಡ್ಬೇಕಾಯ್ತು. ಮ್ಯಾರಿನೇಷನ್ ಆದ್ಮೇಲೆ ಮಟನ್ನು ಚೆನ್ನಾಗಿ ಬೇಯಬೇಕಾಯ್ತು. ಹಂಗೆ ತೆಗಿಯೋದಲ್ಲ. ಹೊರಗಡೆ ಮಟನ್ ಮಾಡ್ತಾ ಇರೋದು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಮಾಮೂಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದು. ಹಾಕೊಳ್ತೀವಿ. ಈರುಳ್ಳಿ ಹಾಕೊಳ್ಳೋಣ, ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಐಟಮ್ ಹಾಕೊಳ್ಳೋಣ. ಕರಿಮೆಣಸು, ಏಲಕ್ಕಿ, ಮೆಣಸು ಮತ್ತೆ ಜೀರಿಗೆ. ಒಂದು ಗಂಟೆ ಆಯ್ತು ಮ್ಯಾರಿನೇಷನ್ಗೆ ಇಟ್ಟು. ಚೆನ್ನಾಗಿ ಮ್ಯಾರಿನೇಷನ್ ಆಗಿದೆ. ಇವಾಗ ಮಟನ್ನ ಬಾಣಲಿಗೆ ಹಾಕೊಳ್ತೀವಿ. ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ಮಸಾಲೆ ಹಾಕೋದು ಬೇಡ. ಒಂದ್ 2 ನಿಮಿಷ ಹಿಂಗೆ ಇದಾಗ್ಲಿ. ನೀರು ಹಾಕಿ ಹಿಂಗೆ ಮಿಕ್ಸ್ ಮಾಡೋಣ. ಕೈ ಹಾಕಿ ಮಟನ್ ನೀರು ಬಿಡೋಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 5 ನಿಮಿಷ ಬಿಟ್ಟು ಮಸಾಲೆ ಹಾಕೋಣ. ಆಯ್ತಾ? ಡ್ರೈ ಆಗಿದೆ ಮಟನ್ನು. ಸೊ ಮಸಾಲೆ ಹಾಕೊಳ್ಳೋಣ. ಮೊದಲನೇದಾಗಿ ಖಾರ ಪುಡಿ ಹಾಕೊಳ್ತೀನಿ. 3 ಸ್ಪೂನ್ ಖಾರ ಪುಡಿ. ಆಯ್ತಾ? ಮಸಾಲ ಹಾಕ್ತೀನಿ. ಗರಂ ಮಸಾಲ, ಕಾಳುಮೆಣಸು, ಜೀರಿಗೆ ಅಂತೆಲ್ಲ ಮಿಕ್ಸ್ ಮಾಡಿ ಮನೆಯಿಂದ ಮಾಡಿರೋ ಮಸಾಲೆ. ಎಲ್ಲ ಮಸಾಲೆನ ಫುಲ್ಲು ತಿರುಗಿಸಿ ಇವಾಗಲೇ ಇದಕ್ಕೆ ನೀರು ಹಾಕ್ಬಾರ್ದು. ಒಂದು 2 ನಿಮಿಷ ಬಿಟ್ಟಾದ್ಮೇಲೆ ನೀರು ಹಾಕೊಳ್ಳೋಣ. ಆಯ್ತಾ? ಇವಾಗ ಫುಲ್ಲು ಮಸಾಲೆ ಎಲ್ಲ ಹಾಕಿದ್ವಲ್ಲ, ಸ್ಪ್ರೆಡ್ ಆಗಲಿ. ಓಕೆ, ಲಾಸ್ಟಿಗೆ ಕೊರಿಯಾಂಡರ್ ಪೌಡರ್ ಹಾಕ್ತೀನಿ. ಇನ್ನೂ ನೀರು ಹಾಕಿಲ್ಲ. ನೀರು ಹಾಕಿಂತ ಮುಂಚೆ ಲಾಸ್ಟಿಗೆ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಿಲ್ಲ. ಎಲ್ಲ ಹಾಕೈತಿ. ಲಾಸ್ಟಿಗೆ ನೀರು ಹಾಕೊಳ್ತೀವಿ. ಇನ್ನು ಅರ್ಧ ಗಂಟೆ ಕರೆಕ್ಟ್ ಆಗಿ ಮುಚ್ಚಿರೋಣ. ಇನ್ನು ಅರ್ಧ ಗಂಟೆ ಕ್ಲೀನಾಗಿ ಬೇಯಲಿ. ಗಾರ್ಲಿಕ್ ಮಟನ್ ಅಲ್ಲಿ ಮೇನ್ ಗುಡ್ ಐಟಮು ಮೇನ್ ಗಾರ್ಲಿಕ್. ಫುಲ್ ಇಡೀ ಹಾಕ್ತೀವಿ, ಕಟ್ ಮಾಡ್ತಾ ಇಲ್ಲ. ಫುಲ್ ಎಲ್ಲ ಹಿಂಗೆ ಇಡೀ ಹಾಕ್ತೀವಿ. ಏನ್ ಸ್ಮೆಲ್ ಬರ್ತಿದೆ ಗೊತ್ತಾ? ಸಖತ್ತಾಗಿದೆ ಸ್ಮೆಲ್ಲು. ಇವಾಗಲೇ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹಿಂಗೆ ಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಲಾಸ್ಟ್ ಫೈನಲ್ ಟಚ್ಚು. ಒಳ್ಳೆ ಸ್ಮೆಲ್ ಬರ್ತಿದೆ. ಇದರಲ್ಲಿ ಏನಂದ್ರೆ ಬೆಳ್ಳುಳ್ಳಿ ನೋಡೋಕೆ ಖುಷಿ ಆಗ್ತಿದೆ. ಇಲ್ಲಿ ಬೆಳ್ಳುಳ್ಳಿ ಮಟನ್ ನೋಡಿಲಿ ಚೆನ್ನಾಗಿ ಬಿಡ್ತಿದೆ. ಮೂಳೆ ನೋಡಿಲಿ, ಮೂಳೆ ಒಳ್ಳೆ ಮಟನ್ ಬಿಡ್ತಿದೆ ಚೆನ್ನಾಗಿ. ಇನ್ನೊಂದು 10 ನಿಮಿಷ ಫುಲ್ ರೆಡಿ ಆಗುತ್ತೆ. ಎಲ್ಲ 10 ನಿಮಿಷ ಫುಲ್ ರೆಡಿ ಆಗುತ್ತೆ. ಚಿಕನ್ ಮಟನ್ ಗಾರ್ಲಿಕ್ ರೆಡಿ ಆಗಿದೆ. ಬನ್ನಿ ಪ್ಲೇಟಲ್ಲಿ ಹಾಕೋಣ. ಚೆನ್ನಾಗಿ ಬೆಂದಿದೆ ನೋಡಿಲಿ, ಮೂಳೆ ಎಲ್ಲ ಬಿಟ್ಟಿದೆ. ಇನ್ನೇನಿದು ಪ್ಲೇಟಲ್ಲಿ ಹಾಕೋಣ. ನೋಡಿಲಿ ಒಳ್ಳೆ ಪಕ್ಕದ ಸ್ಮೆಲ್ ಬರ್ತಿದೆ. ಬೇರೆ ಗಾರ್ಲಿಕ್ ನೋಡಿಲಿ. ಮಟನ್ ಸಖತ ಬೆಂದಿದೆ. ಅರ್ಧ ಗಂಟೆ ಬೇಯಿಸಿದ್ವಿ ಮಾತ್ರ. ಮಸಾಲ ಹಾಕಿ 2 ನಿಮಿಷ ಮಸಾಲ ಮಾಡಿದ್ವಿ. ಆಮೇಲೆ ಅರ್ಧ ಗಂಟೆ ಬೇಯಿಸ್ಬಿಟ್ಟಿದ್ವಿ. ಸಖತ ಬೆಂದಿದೆ. ಕುಕ್ಕರಿಂದ ಬೇಯಿಸಿದ್ವಿ. ಅದೊಂದು ಮಾತ್ರ ಕುಕ್ಕರಿಂದ ಮಟನ್ ಬೇಯಿಸೋದು ಗೊತ್ತಲ್ಲ ಎಷ್ಟು ಕಷ್ಟ ಅಂತ. ಅದು ಒಳ್ಳೆ ಸಾಲಿನಲ್ಲಿ ಕುಕ್ಕರಲ್ಲಿ ಆಗಿದ್ರೆ 4 ವಿಷಿಲ್, 3 ವಿಷಿಲ್ ಸಾಕು. ಚೆನ್ನಾಗಿ ಬೆಂದು ಹೋಗುತ್ತೆ. ದೋಸೆ ಏನ್ ಬೇಕಾದ್ರೆ ಹಾಕೊಂಡು ತಿನ್ಕೊಂಡು, ರೈಸ್ ಜೊತೆ ತಿನ್ಕೊಂಡಿದ್ವು. ರೆಡಿ ಆಗಿದೆ. ಹೆಂಗಿದೆ
ಟೇಸ್ಟ್ ನೋಡೋಣ. ಆಹಾ, ಬಿಸಿ ಬಿಸಿಯಾಗಿದೆ. ಮಟನ್ ಸಕ್ಕನ ಬಂದಿದೆ. ಪಪ್ಪ ಬಂದಿಲ್ಲ. ನೀವು ಈ ಥರ ಮನೆ ಟ್ರೈ ಮಾಡಿ ನೋಡಿ. ಆ್ಯಂಡ್ ಮತ್ತೆ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್, ಟಾಟಾ.